ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪಾಸಿಟಿವ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾಘ ಹುಣ್ಣಿಮೆ, ತುಂಬ ವಿಶೇಷವಾದಂತಹ ದಿನ. ಈ ಒಂದು ದಿನದಂದು ಯಾವ ವಸ್ತುವನ್ನು ಯಾವ ರಾಶಿಯವರು ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ಒಂದು ಹುಣ್ಣಿಮೆಯ ದಿನದಂದು ಯಾವ ಒಂದು ವಸ್ತುವನ್ನು ದಾನ ಮಾಡೋದ್ರಿಂದ ನಮಗೆ ಒಳಿತಾಗತ್ತೆ ಅಂತ ತಿಳ್ಕೊಂಡು ಬರೋಣ. ಹಿಂದೂ ಧರ್ಮದಲ್ಲಿ ಮಾಘ ಮಾಸಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಈ ಮಾಸದಲ್ಲಿ ಬರುವ ಮಾಘ ಹುಣ್ಣಿಮೆಯಂದು ದಾನ ಮಾಡುವುದು ಅಥವಾ ಪುಣ್ಯಸ್ನಾನ ಮಾಡೋದು ತುಂಬಾ ವಿಶೇಷ. ಮಾಘ ಹುಣ್ಣಿಮೆಯಂದು ಯಾವ ರಾಶಿಯವರು ಯಾವ ವಸ್ತುವನ್ನು ದಾನ ಮಾಡಿದ್ರೆ ಶನಿದೇವನ ಆಶೀರ್ವಾದ ಪಡೆಯುತ್ತಾರೆ ಅಂತ ತಿಳ್ಕೊಳ್ಳೋಣ. ಹಿಂದೂಗಳ ಪವಿತ್ರ ಮಾಸಗಳಲ್ಲಿ ಕಾರ್ತಿಕ ಮಾಸದ ನಂತರ ಮಾಘ ಮಾಸ ಪ್ರಮುಖವಾದುದು. ಮಾಘ ಮಾಸದಲ್ಲಿ ಬರುವ ಹುಣ್ಣಿಮೆಗೆ ವಿಶೇಷ ಮಹತ್ವ ಇದೆ. ಈ ವರ್ಷ ಫೆಬ್ರವರಿ 24ಕ್ಕೆ ಮಾಘ ಹುಣ್ಣಿಮೆ ಇದೆ. ಹುಣ್ಣಿಮೆಯ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ತುಂಬಾ ಒಂದು ವಿಶೇಷವಾದಂತಹ ಪುಣ್ಯವನ್ನು ತಂದುಕೊಡುತ್ತೆ ಅಂತ ಹೇಳಬಹುದು. ಈ ವಿಶೇಷ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಜನ್ಮ ಜನ್ಮಾಂತರಗಳ ಪಾಪದಿಂದ ಮುಕ್ತಿ ಸಿಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಮಾಘ ಹುಣ್ಣಿಮೆಯ ದಿನ ಮಾಘ ಸ್ನಾನದ ನಂತರ ದಾನ ಮಾಡೋದ್ರಿಂದ ಶನಿದೇವನ ಕೃಪೆಗೆ ಪಾತ್ರರಾಗಬಹುದು. ಎಳ್ಳು, ಹೊದಿಕೆಯನ್ನು ದಾನ ಮಾಡುವಂಥದ್ದು, ಚಪ್ಪಲಿಯನ್ನು ದಾನ ಮಾಡೋದು, ಬಿಸಿಲಲ್ಲಿ ಕುಳಿತಿರೋ ಅಂಥವ್ರಿಗೆ ಯಾರಿಗಾದರೂ ಒಬ್ಬರಿಗೆ ಛತ್ರಿಯನ್ನು ದಾನ ಮಾಡುವಂಥದ್ದು, ತುಪ್ಪ ಮತ್ತು ಬೆಲ್ಲವನ್ನು ದೇವಸ್ಥಾನಗಳಲ್ಲಿ ದಾನ ಮಾಡುವಂಥದ್ದು, ಬಟ್ಟೆಯನ್ನು ದಾನ ಮಾಡುವಂಥದ್ದು, ಬೇಳೆ ಕಾಳು ಅಥವಾ ಅನ್ನವನ್ನು ದಾನ ಮಾಡುವಂಥದ್ದು ತುಂಬಾ ಶುಭ ಫಲವನ್ನು ಕೊಡುತ್ತೆ. ಗೋಧಿಯನ್ನು ದಾನವನ್ನು ಮಾಡಬೇಕು. ಗೋಧಿಯನ್ನು ಆದಷ್ಟು ದೇವಸ್ಥಾನಕ್ಕೆ ದಾನ ಮಾಡೋದು ತುಂಬಾ ಒಳ್ಳೆಯದು. ಹೀಗೆ ಗೋಧಿಯನ್ನು ದಾನವನ್ನು ಮಾಡಲೇಬೇಕು ಅಂತ ಶಾಸ್ತ್ರಗಳಲ್ಲೂ ಕೂಡ ಉಲ್ಲೇಖವನ್ನು ಮಾಡಲಾಗಿದೆ. ಮಾಘ ಹುಣ್ಣಿಮೆ ದಿನದಂದು ಪವಿತ್ರ ನದಿ ಅಥವಾ ಸರೋವರಗಳಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲ ರೀತಿಯ ಪಾಪಗಳು ನಾಶವಾಗುತ್ತವೆ ಮತ್ತು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಆ ದಿನ ಉಪವಾಸದ ಜೊತೆಗೆ ಸತ್ಯನಾರಾಯಣ, ಶ್ರೀಹರಿ, ವಿಷ್ಣು, ಶಿವ, ಹನುಮಂತ ಮತ್ತು ಚಂದ್ರನ ಆರಾಧನೆಯೂ ಕೂಡ ಪುರಾಣಗಳಲ್ಲಿ ಕಂಡುಬರುತ್ತೆ. ಇಂದು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಪುರಾಣಗಳ ಪ್ರಕಾರ ಮಾಘ ಹುಣ್ಣಿಮೆಯ ದಿನದಂದು ಭಗವಾನ್ ವಿಷ್ಣುವು ಗಂಗೆಯಲ್ಲಿ ಸ್ನಾನ ಮಾಡುತ್ತಾನೆ. ಆದುದರಿಂದಲೇ ಮಾಘ ಹುಣ್ಣಿಮೆಯಂದು ಪುಣ್ಯ ಸ್ನಾನಕ್ಕೆ ವಿಶೇಷವಾದಂತಹ ಮಹತ್ವವನ್ನು ನೀಡಲಾಗಿದೆ. ಈ ದಿನ ಬಡವರಿಗೆ ಮತ್ತು ಅಸಹಾಯಕರಿಗೆ ಅಗತ್ಯ ವಸ್ತುಗಳನ್ನು ದಾನ ಮಾಡೋದ್ರಿಂದ ಶನಿಯಿಂದ ಉಂಟಾಗುವ ಎಲ್ಲ ಅನಿಷ್ಟಗಳು ದೂರವಾಗುತ್ತವೆ. ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ವ್ಯಕ್ತಿಯ ದುಃಖದಿಂದ ಮುಕ್ತಿಯನ್ನು ಹೊಂದುತ್ತಾನೆ ಮತ್ತು ಶಾಂತಿಯನ್ನು ಪಡೆಯುತ್ತಾನೆ ಎಂದು ಕೂಡ ನಂಬಲಾಗಿದೆ. ಹಾಗಾದರೆ ಈ ದಿನ ಯಾವ ರಾಶಿಯವರು ಯಾವ ವಸ್ತುವನ್ನು ದಾನ ಮಾಡಿದ್ರೆ ಶುಭ ಫಲಗಳನ್ನು ಪಡೆದುಕೊಳ್ಬಹುದು ಅಂತ ತಿಳ್ಕೊಂಬರೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಹಸಿರು ತರಕಾರಿ, ಉಣ್ಣೆಯ ಬಟ್ಟೆ, ಆಹಾರ ಧಾನ್ಯಗಳನ್ನು ದಾನ ಮಾಡೋದ್ರಿಂದ ಒಳಿತಾಗುತ್ತೆ. ಮೇಷರಾಶಿಯವರು ಬೇರೊಬ್ಬರಿಗೆ ಈ ಒಂದು ವಸ್ತುವನ್ನು ದಾನವನ್ನು ಮಾಡಬೇಕು. ಎರಡನೆಯದಾಗಿ ವೃಷಭ ರಾಶಿ. ಮಾಘ ಹುಣ್ಣಿಮೆಯಂದು ವೃಷಭ ರಾಶಿಯವರು ಹಳದಿ ವಸ್ತ್ರ, ಬೇಳೆಕಾಳುಗಳನ್ನು ದಾನ ಮಾಡುವುದು ಉತ್ತಮ. ಮಿಥುನ ರಾಶಿ. ಈ ರಾಶಿಯವರು ಶನಿದೇವನ ಅನುಗ್ರಹ ಪಡೆಯಲು ಕೆಂಪು ಹಣ್ಣುಗಳು, ಹಳದಿ ಹಣ್ಣುಗಳು ಮತ್ತು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು. ಇವುಗಳೊಂದಿಗೆ ನೀಲಿ ಹೂಗಳನ್ನು ದಾನ ಮಾಡೋದ್ರಿಂದ ಹೆಚ್ಚಿನ ಪುಣ್ಯವನ್ನು ಪಡ್ಕೊಳ್ಬಹುದು. ಕಟಕ ರಾಶಿ. ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಕರ್ಕ ರಾಶಿಯವರು ಪಾದರಕ್ಷೆಗಳು, ಹೊದಿಕೆಗಳು, ಛತ್ರಿಗಳು, ನೀಲಿ ಮತ್ತು ಕಪ್ಪು ಬಟ್ಟೆಯನ್ನು ದಾನವನ್ನು ಮಾಡಬೇಕು. ಶನಿಯ ನೆಚ್ಚಿನ ಬಣ್ಣ ಕಪ್ಪು. ಈ ಬಣ್ಣದ ಬಟ್ಟೆಗಳನ್ನು ದಾನ ಮಾಡಿದರೆ ಶನಿಯ ಆಶೀರ್ವಾದ ಸಿಗುತ್ತದೆ. ಸಿಂಹ ರಾಶಿಯವರು ನೀಲಿ ಬಟ್ಟೆ, ನೀಲಿ ಹೂಗಳು, ಹಸಿರು ತರಕಾರಿಗಳನ್ನು ದಾನ ಮಾಡುವುದು ಉತ್ತಮ. ಕನ್ಯಾ ರಾಶಿ. ಗೋಧಿಯನ್ನು ದಾನ ಮಾಡಲು ಮಾಘ ಹುಣ್ಣಿಮೆಯ ದಿನ ಬಹಳ ಮುಖ್ಯವಾದಂತಹ ಪ್ರಾಶಸ್ತ್ಯವನ್ನು ಈ ಒಂದು ಕನ್ಯಾ ರಾಶಿಯವರಿಗೆ ಕೊಡಲಾಗುತ್ತೆ. ಕನ್ಯಾ ರಾಶಿಯವರು ಗೋಧಿ, ಕೆಂಪು ಬೇಳೆ, ತಾಮ್ರ ಮತ್ತು ಬೆಲ್ಲವನ್ನು ದಾನವನ್ನು ಮಾಡಬೇಕು. ತುಲಾ ರಾಶಿ. ಹಳದಿ ಹಣ್ಣುಗಳು, ಶ್ರೀಗಂಧ, ಹಿತ್ತಾಳೆ ವಸ್ತುಗಳು, ಹಳದಿ ಸಾಸಿವೆ ಹಾಗೆ ಬಟ್ಟೆಗಳನ್ನು ದಾನ ಮಾಡೋದು ತುಂಬಾ ಒಳ್ಳೆಯದು. ಹಾಗೆಯೇ ವೃಶ್ಚಿಕ ರಾಶಿಯವರು ಸುಗಂಧ, ಕೆನೆ ಬಣ್ಣದ ಬಟ್ಟೆ ಹಾಗೂ ಗೋದಾನವನ್ನು ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು. ಧನುರಾಶಿಯವರು ಬಿಳಿ ಬಟ್ಟೆ, ಮುತ್ತು, ಹಾಲು
ಅಕ್ಕಿ, ಸಕ್ಕರೆ, ಬಿಳಿ ಹೂಗಳನ್ನು ದಾನ ಮಾಡಿದರೆ ಮನಃಶಾಂತಿ ಸಿಗುತ್ತೆ ಅಂತ ಹೇಳಬಹುದು. ಈ ಒಂದು ಧನುರಾಶಿಯವರು ಎಲ್ಲವೂ ಕೂಡ ಬಿಳಿಯ ಬಣ್ಣ ಮನಃಶಾಂತಿಯ ಪ್ರತೀಕವಾಗಿರುತ್ತೆ. ಹಾಗಾಗಿ ಬಿಳಿಯ ಬಣ್ಣದ ಬಟ್ಟೆ, ಹಾಲು, ಅಕ್ಕಿ, ಸಕ್ಕರೆ, ಬಿಳಿ ಹೂಗಳನ್ನು ದಾನ ಮಾಡಿದ್ರೆ ಮನಃಶಾಂತಿ ಇಲ್ಲದಲೇ ಇರೋರಿಗೆ ಮನಃಶಾಂತಿ ದೊರಕುತ್ತೆ ಅಂತ ಹೇಳಬಹುದು. ಹಾಗೆ ಮಕರ ರಾಶಿಯವರು ಹಳದಿ ಸಾಸಿವೆ, ಹಳದಿ ಹಣ್ಣುಗಳು, ಬಾಳೆಹಣ್ಣು, ಹಿತ್ತಾಳೆ ವಸ್ತುಗಳು, ಹಳದಿ ಸಿಹಿ ತಿಂಡಿಗಳು, ಬಟ್ಟೆಗಳನ್ನು ದಾನ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಕುಂಭರಾಶಿಯವರು ಅಕ್ಕಿ, ಸಕ್ಕರೆ, ಹಾಲು, ಬಿಳಿ ಚಂದನ, ಬಿಳಿ ಬಟ್ಟೆ, ಮುತ್ತುಗಳು ಮತ್ತು ಬೆಳ್ಳಿ ವಸ್ತುಗಳನ್ನು ದಾನ ಮಾಡೋದು ತುಂಬಾ ಮಂಗಳಕರ ಅಂತ ಹೇಳಬಹುದು. ಈ ಮೇಲೆ ತಿಳಿಸಿರುವಂತಹ ವಸ್ತುಗಳಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ನಿಮ್ಮ ರಾಶಿಯಲ್ಲಿ ಹೇಳಿದ ಹಾಗೆ ದಾನವನ್ನು ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಈ ಒಂದು ಕೆಲಸವನ್ನು ತಪ್ಪದೆ ಇಂದು ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.